ಯಜಮಾನ್ರೆ, ಇವತ್ತು ಕಾಲೇಜಲ್ಲಿ ಏನ್ ನಡೀತಾ ಇದೆ? ಇವತ್ತಿಂದ ಮೆಡಿಕಲ್ ಎಕ್ಸಾಮ್ ನಡೀತಿದೆ ಸರ್. ನೀನು ಸಾಮಾನ್ಯದವನಲ್ಲ ಬಿಡೋ. ನಿಮ್ಮಮ್ಮಂಗೆ ಗೊತ್ತಾಗ್ದಂಗೆ ನಿನ್ ಹೆಂಡತಿ ಕೈಲಿ ಡಾಕ್ಟರ್ ಎಕ್ಸಾಮ್ ಬರ್ಸ್ತಿದ್ಯಾ? ರಾಧಿಕಾ ಮಾಮೂಲಿ ಹುಡುಗಿ ಅಲ್ಲ, ಗಂಡನ್ನ ಅವಳು ಸೆರಗ ಗಂಟು ಹಾಕೊಂಡಿದ್ದಾಳೆ. ಈ ವಿಷಯನ ಈಗಲೇ ನನ್ನ ಹೆಂಡತಿಗೆ ಹೇಳ್ಬೇಕು. ಹಾಯ್ ದೇವ್ರೆ, ರಾಧಿಕಾ ಕಾಲೇಜ್ ಟಾಪರ್ ಆದ್ರೆ ನಿಂಗೆ 101 ತೆಂಗಿನಕಾಯಿ ಒಡೆದು ಹರಕೆ ತೀರಿಸ್ಕೋತೀನಿ. ಓಕೆ, ನೆರವೇರಿಸ್ತ್ಯಾ? ನಂಗೆ ಗೊತ್ತು, ನೆರವೇರಿಸ್ತ್ಯಾ. ಬಾಯ್. ಏನೇ ನಿಮ್ಮಪ್ಪ ಯಾವ ಕೆಲ್ಸ ಹೇಳಿದ್ರು ಹೀಗೇನೆ. ಅಯ್ಯೋ, ಹೋದವನು ಅಲ್ಲೇನ್ ನಡೀತಾ ಇದೆ ಅಂತ ಹೇಳಿ ಒಂದ್ ಫೋನ್ ಆದ್ರೂ ಮಾಡಿ ಸಾಯ್ಬೋದಲ್ವಾ? ಇಲ್ಲಿ ನಾವು ಟೆನ್ಷನ್ ಮಾಡ್ಕೊಂಡಿರ್ತೀವಂತ ಗೊತ್ತಿಲ್ವಾ? ಏನಯ್ಯ, ಇಲ್ಲಿ ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ನೀನಷ್ಟ್ ನಿಧಾನಕ್ಕೆ ಬರ್ತಿದ್ಯಲ್ಲ? ಈಗ ಟೆನ್ಷನ್ ಮಾಡ್ಕೋಬೇಕಾಗಿರೋದು ನಾವಲ್ಲ, ರಾಧಿಕಾ. ಎಲ್ಲ ತಿಳ್ಕೊಂಡ್ ಬಂದೆ. ರಾಧಿಕಾ ಜುಟ್ಟು ಈಗ ನಮ್ ಕೈಲಿ ಸಿಕ್ಕಿದೆ. ಯಪ್ಪ, ಸ್ವಲ್ಪ ಅರ್ಥ ಆಗೋ ತರ ಹೇಳಪ್ಪ. ರಾಧಿಕಾ ಇವತ್ತು ಮತ್ತು ನೆನ್ನೆ ಎಲ್ಲಿಗೆ ಹೋಗಿದ್ದು ಅಂತ ಗೊತ್ತಾ? ಎಕ್ಸಾಮ್ ಬರೆಯೋದಿಕ್ಕೆ. ಎಕ್ಸಾಮಾ? ಯಾವ ಎಕ್ಸಾಮ್ ಅಯ್ಯ? ಇನ್ಯಾವ ಎಕ್ಸಾಮ್? ಡಾಕ್ಟರ್ ಆಗೋದಿಕ್ ಬರೆಯೋ ಎಕ್ಸಾಮ್. ಹೌದಾ? ಹೌದಮ್ಮ. ಖುದ್ದಾಗಿ ಕೈಲಾಶೆ ಅವನ್ ಹೆಂಡ್ತಿನ ಕಾಲೇಜ್ ಕರ್ಕೊಂಡು ಹೋಗಿ ಫೀಸ್ ಕಟ್ಟಿ ಓದಿಸ್ತಿದ್ದಾನಮ್ಮ. ಹೆಂಡ್ತಿನ ಡಾಕ್ಟರ್ ಮಾಡೇ ಮಾಡ್ತೀನಿ ಅಂತ ಹರಕೆ ಬೇರೆ ಹೊತ್ತಿದ್ದಾನೆ.
ಮತ್ತೆ ಅದು ಏನಾಯ್ತು? ಯಾಕಿಬ್ರು ಮಾತಾಡ್ತಿಲ್ಲ? ಅಮ್ಮ, ಇಬ್ರು ಹೀಗೆ ಶಾಪಿಂಗ್ ಹೋಗಿ ಬರ್ತಿದೀವಮ್ಮ. ಓ ಹಾಗಾದ್ರೆ ಸಮಾಚಾರ. ಶೆಟ್ರ ಮೊಮ್ಮಗಳನ್ನ ಕರ್ಕೊಂಡ್ ಬಂದಾಗ ರಾಧಿಕಾ ಅತ್ಕೆಗೇನೋ ಹೇಳಕ್ ಹೋದ್ರೆ ಕೈಲಾಶ್ ತಡ್ದಿದ್ದು ಅದಕ್ಕೆ ಅಂತಾಯ್ತು. ಹೆಂಡತಿ ಓದ್ತಾ ಇರೋದು ತಾಯಿಗ್ ಗೊತ್ತಾದ್ರೆ ಬೇಡ ಅಂತಾಳೆ ಅಂತ ಹೇಳ್ದೇ ಇರೋ ಹಾಗೆ ತಡೆದ್ಬಿಟ್ಟ. ಅತ್ತೆಗೆ ಹೇಳ್ದೇನೆ ಭಾವ ಯಾವ ಕೆಲ್ಸನೂ ಮಾಡಲ್ವಲ್ಲಮ್ಮ, ಮತ್ತೆ ಇದನ್ಯಾಕ್ ಮುಚ್ಚಿಡ್ತಿದ್ದಾನೆ? ರಾಧಿಕಾ ನಿಂತರ ಮಂಗ್ದಿಣ್ಣೆ ಅಂದ್ಕೊಂಡಿದ್ಯಾ? ಗಂಡನ್ನ ಪೂರ್ತಿಯಾಗಿ ಅವಳು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಹಾಗಾದ್ರೆ ಅತ್ತೆಗೆ ರಾಧಿಕಾ ಓದ್ತಾ ಇರೋದ್ ಗೊತ್ತಾದ್ರೆ ಸುಮ್ನಿರಲ್ಲ ಅಲ್ವಾ ಅಮ್ಮ? ಗುಮಾಸ್ತನ್ ಮೊಮ್ಮಗಳು ಓದೋದ್ರ ಬಗ್ಗೆನೆ ನಿಮ್ಮತ್ತೆಗೆ ಅಷ್ಟೊಂದು ಕೋಪ ಬಂತು. ಇನ್ನು ಸೊಸೆನೇ ಅವಳಿಗೆ ಹೇಳ್ದೆ ಕಾಲೇಜಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತ ಸುಮ್ನಿರಲ್ಲ. ಮಗನ್ಗೆ ಕಿವಿ ಹಿಂಡಿ ರಾಧಿಕಾನ ಮನೆಯಿಂದ ಓಡಿಸ್ಬಿಡ್ತಾಳೆ. ಮತ್ತೆ ಸಾಕ್ಷಿಗೋಸ್ಕರ ಏನಾದ್ರೂ ಕಾಲೇಜ್ ಹತ್ರ ಫೋಟೋ ತಗೊಂಡ? ಅದ್ನೇ ಮರ್ತ್ಬಿಟ್ನಲ್ಲೇ. ಏನಪ್ಪ ನೀನು? ಫೋಟೋ ತೆಗ್ದಿದ್ರೆ ಬಲವತ್ ಸಾಕ್ಷಿನಾದ್ರೂ ಇರ್ತಿತ್ತಲ್ಲ. ಇವಾಗ ಏನಾಯ್ತಮ್ಮ? ಅವ್ರ ದಿನ ಕಾಲೇಜ್ಗೆ ಅಲ್ವಾ ಹೋಗ್ತಿರೋದು? ನಾಳೆ ಹೋಗಿ ಫೋಟೋ ತಗೊಂಡ್ ಬರ್ತೀನಿ ಬಿಡು. ಅಪ್ಪ 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 ಪ್ರಿಯಾ, ನಿಮ್ಮಪ್ಪ ಮಾತ್ರ ಅಲ್ಲ ಕಣೆ, ಅಮ್ಮ ಅಂತ ನಾನು ಮನೇಲಿದ್ದೀನಿ. ನನ್ ಬಗ್ಗೆ ಕೇರ್ ಮಾಡಲ್ವಾ? ಕೇರ್ ಮಾಡದೆ ಇರೋಕ್ಕಾಗತ್ತೇನಮ್ಮ, ಆದ್ರೂನು ಅಪ್ಪನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಷ್ಟೇ. ಇಷ್ಟಕ್ಕೂ ಅಪ್ಪ ಇಲ್ಲಿ ರೂಮಲ್ಲಿದ್ದಾರಾ? ಇವ್ರ ಚೆಕಪ್ಗೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ. ಇವಳಿಗೆ ಏನ್ ಹೇಳೋದು? ಅಪ್ಪ ಅಪ್ಪ ಏ ಪ್ರಿಯಾ, ನಿಮ್ಮಪ್ಪ ಇಲ್ಲಮ್ಮ. ಬ್ಯಾಂಕ್ ಹೋಗಿದ್ದಾರೆ. ಇವತ್ ಭಾನುವಾರ, ಬ್ಯಾಂಕ್ ಎಲ್ಲಿರುತ್ತೆ? ಬ್ಯಾಂಕ್ ಅಲ್ಲಮ್ಮ, ಮಾರ್ಕೆಟ್ಗೆ ಹೋಗಿದ್ದಾರೆ. ಯಾಕಮ್ಮ ತಡ್ವರ್ಸ್ತಿದ್ಯಾ? ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ನಿಜ ಹೇಳು, ಅಪ್ಪ ಎಲ್ಲಿಗೆ ಹೋಗಿದ್ದಾರೆ? ನಿನ್ನಿಂದ ನಾನೇನೆ ಮುಚ್ಚಿಡ್ತೀನಿ ನಿನ್ ತಲೆ. ಬ್ಯಾಂಕ್ ಅಂತ ಹೇಳಿ ಅಭ್ಯಾಸ ಆಗಿದೆ, ಅದಕ್ಕೆ ಹಾಗೆ ಹೇಳ್ದೆ. ಯಾವ್ದೋ ಚಿಕ್ಕ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಬಂದ್ಬಿಡ್ತಾರ ಬಿಡು. ಬಾ, ಸ್ವಲ್ಪ ಸುಧಾರ್ಸ್ಕೊ. ಹೌದು, ಅಲ್ಲೇನ್ ವಿಶೇಷ? ಅಕ್ಕ ಹೇಗಿದ್ದಾಳೆ? ಅಲ್ಲಿ ಎಲ್ರೂ ಚೆನ್ನಾಗಿದ್ದಾರಾ? ದಿನ ಫೋನಲ್ಲಿ ಕೇಳ್ತಾನೆ ಇರ್ತೀಯ, ನಾನ್ ಹೇಳ್ತಾನೆ ಇರ್ತೇನಲ್ಲಮ್ಮ. ಎಲ್ಲಿಗಮ್ಮ? ನಿಮ್ಮಪ್ಪ ಬಂದ್ರು ಅನ್ಸುತ್ತೆ ಕಣೆ. ಬಂದ್ಬಿಟ್ರಾ? ಹಾ. ಅಪ್ಪ ಅದನ್ನ ಇಲ್ಲಿ ಕೊಡಪ್ಪ. ಪರವಾಗಿಲ್ಲ ಸರ್, ನಾನ್ ತಗೊಂಡು. ಹಾಗಲ್ಲಪ್ಪ, ನಾನ್ ತಗೊಂಡ್ ಬರ್ತೀನಲ್ಲ, ನಂಗೆ ಕೊಡು. ಅಪ್ಪ ಪ್ರಿಯಾ, ಅಪ್ಪ ಬಂಗಾರಿ, ಎಷ್ಟೊತ್ತಾಯ್ತಮ್ಮ ಬಂದು? 5 ನಿಮಿಷ ಆಯ್ತು. ಹೌದು, ಇವತ್ ಸಂಡೇ ಅಲ್ವಾ? ನೀವು ಮನೇಲಿ ಇರ್ತೀರಾ ಅನ್ಕೊಂಡ್ ಬಂದ್ರೆ ಎಲ್ಲಿಗೆ ಹೋಗಿದ್ರಿ? ದೇವದಾಸ್ ಜೊತೆಲಿ ಎಲ್ಲಿಗೆ ಹೋಗಿದ್ರಿ ಅಪ್ಪ? ದೇವದಾಸ್ ಯಾಕಮ್ಮ? ಲವ್ ಫೇಲ್ಯೂರ್ ಅಲ್ವಾ, ಅದಕ್ಕೆ ಹಾಗೆ ಕರಿತಿದ್ದೀನಿ. ತಪ್ಪಮ್ಮ, ಹಾಗೆ ಹೇಳ್ಬಾರ್ದು. ಅದ್ ಸರಿ, ನೀವಿಬ್ರು ಎಲ್ಲಿಗೆ ಹೋಗಿ ಬರ್ತಿದ್ದೀರಾ? ನಾನು ನಿಮ್ಮಪ್ಪ ಸೇರಿ ಅಮರ್, 1 ನಿಮಿಷ, ನಾನು ಹೇಳ್ತೀನಿ. ಅದೇನಮ್ಮ, ಅಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಅಮರ್ ಸಿಕ್ಕಿ ಇಬ್ಬರು ಸೇರಿ ಮನೆಗೆ ಬರ್ತಿದ್ದೀವಿ. ಆದ್ರೂ ದೇವದಾಸ್ ಏನೋ ಹೇಳಕ್ ಹೋಗ್ತಿದ್ರೆ ಅಡ್ಡ ಬಂದು ನೀವ್ಯಾಕ್ ಮಾತಾಡಿದ್ರಿ ಅಪ್ಪ? ಬೇರೆ ಏನಾದ್ರೂ ಇದೆಯಾ? ಬೇರೆ ಏನಿರುತ್ತಮ್ಮ, ಅವ್ರು ಹೇಳೋದ್ನೇ ಹೇಳ್ದೆ. ಮೊದಲು ಒಳಗೆ ನಡಿ, ಬಾ ಅಮರ್. ಅದನ್ ಕೊಡಪ್ಪ, ಒಳಗಡೆ ಬಾರಪ್ಪ. ನಾವು ಹಾಸ್ಪಿಟಲ್ಗೆ ಹೋಗಿದ್ ವಿಷಯ ಪ್ರಿಯಾಯಿಂದ ಯಾಕೆ ಮುಚ್ಚಿಡ್ತಿದ್ದಾರೆ?
ಇನ್ನೇನಮ್ಮ ಪ್ರಿಯ, ಅಕ್ಕ ಹೇಗಿದ್ದಾಳೆ? ತುಂಬಾ ಸರ್ ಚೆನ್ನಾಗಿದ್ದಾಳಪ್ಪ. ನಾವು ಅಮರ್, ಒಂದ್ ನಿಮಿಷ. ಕುಡಿಯೋದಕ್ ಸ್ವಲ್ಪ ನೀರ್ ಬಿಸಿ ಮಾಡ್ಕೊಂಡ್ ಬಾ ಅಮ್ಮ. ಆಯ್ತು ಅಪ್ಪ. ಹಾ. ಸರ್ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಅಂತ ಪ್ರಿಯಾಗ್ ಯಾಕೆ ಹೇಳಿಲ್ಲ ಸರ್? ಅದು ನಂಗೆ ಇಂಥದ್ದೊಂದು ಡಿಸೀಸ್ ಇದೆ ಅಂತ ಪ್ರಿಯ ಗೊತ್ತಿಲ್ಲಪ್ಪ. ಗೊತ್ತಾದ್ರೆ ಅವಳು ತಡ್ಕೊಳ್ಳಲ್ಲ. ಸರ್ ಇವತ್ತಲ್ದಿದ್ರು ನಾಳೆ ಆದ್ರೂ ಗೊತ್ತಾಗ್ಲೇಬೇಕಲ್ಲ. ಗೊತ್ತಾಗುತ್ತಪ್ಪ, ಆಗ ಹೇಗಾದ್ರೂ ಸಮಾಧಾನ ಮಾಡ್ತೀವಿ. ಪ್ರಿಯಾ ನೋಡೋಕೆ ತರ್ಲೆ ಹುಡುಗಿ ತರ ಕಾಣಿಸಿದ್ರು ಅವಳ ಮನ್ಸು ತುಂಬಾನೇ ಸೂಕ್ಷ್ಮ. ತಂದೆಗೆ ಇಂಥ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಅವಳು ಖಂಡಿತ ತಡ್ಕೊಳ್ಳಲ್ಲ, ತುಂಬಾ ಸಂಕಟ ಪಡ್ತಾಳೆ. ಅದಕ್ಕೆ ಹೇಳಿಲ್ಲಪ್ಪ. ಅಪ್ಪ, ಕುಡಿಯೋ ನೀರು ರೆಡಿ. ಇನ್ನೇನಪ್ಪ ವಿಶೇಷ? ನೀನೇ ಹೇಳ್ಬೇಕಮ್ಮ. ಹಲೋ, ಹೌದಾ? ಈಗ್ಲೇ ಬಂದ್ಬಿಟ್ಟೆ. ಅಪ್ಪ, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನ್ ಮತ್ತೆ ಬರ್ತೀನಿ. ಅದೇನಮ್ಮ, ಈಗ್ಲೇ ಅಲ್ವಾ ಬಂದಿದ್ದು? 1 hour ಅಲ್ಲಿ ಬಂದ್ಬಿಡ್ತೀನಪ್ಪ. ನೀವ್ ಮತ್ತೆ ಎಲ್ಗೂ ಹೋಗ್ಬೇಡಿ, ನಿಮ್ ಜೊತೆ ತುಂಬಾ ಮಾತಾಡ್ಬೇಕು. ಸರಿನಮ್ಮ. ದೇವದಾಸ್, ನನ್ ಜೊತೆ ನೀವು ಬನ್ನಿ. ನಾನ್ಯಾಕೆ? ಹೆಣ್ಣು ಹುಡುಗಿ ಸಹಾಯ ಕೇಳಿದ್ರೆ ಪ್ರಶ್ನೆ ಕೇಳ್ತಿದ್ದೀರಲ್ಲ, ಬನ್ನಿ ಹೇಳ್ತೀನಿ. ಆಗಲ್ಲ. ಹೋಗ್ಬರಪ್ಪ, ಇಲ್ಲಾಂದ್ರೆ ಅವಳು ಬಿಡಲ್ಲ. ಸರಿ ಸರ್. ನೀವು ಹಾಸ್ಪಿಟಲ್ಗೆ ಹೋಗಿದ್ ವಿಷಯ ಪ್ರಿಯಾಗ್ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ತುಂಬಾ ಭಯ ಆಗಿತ್ತು ರೀ. ಅವಳಿಗೆ ಗೊತ್ತಾದ್ಮೇಲೆ ಹೇಗಿದ್ರು ಸಂಕಟ ಪಡ್ತಾಳೆ. ಇವಾಗ್ಲೇ ಹೇಳಿ ಸಂಕಟ ಪಡಿಸೋದು ಯಾಕೆ? ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಮುಚ್ಚಿಡೋಣ. ರಾಧಿಕಾ ಎಕ್ಸಾಮ್ ಹೇಗೆ ಬರೀತಿದ್ದಾಳೋ ಏನೋ, ಏನಾದರೂ ಟೆನ್ಷನ್ ಪಡ್ತಾ ಇರ್ಬೋದಾ? ಛೆ, ಅವಳೇನು ಟೆನ್ಷನ್ ಮಾಡ್ಕೊಳಲ್ಲ. ಡೆಫಿನೆಟ್ಲಿ ಎಕ್ಸಾಮ್ ಚೆನ್ನಾಗಿ ಬರೀತಾಳೆ. ಎಷ್ಟೇ ಆದರೂ ನನ್ನ ಹೆಂಡತಿ ಮೆರಿಟ್ ಸ್ಟೂಡೆಂಟ್ ಅಲ್ವಾ? ಕೈಲಾಶ್ ಅವ್ರೆ, ಎಕ್ಸಾಮ್ ಹೇಗೆ ಬರ್ದೆ ರಾಧಿಕಾ? ಚೆನ್ನಾಗಿ ಬರ್ದ್ಯಾ? ನೀವೇನ್ ಕೈಲಾಶ್ ಅವ್ರೆ, ಅವಾಗಿಂದ ಇಲ್ಲೇ ವೇಟ್ ಮಾಡ್ತಿದ್ದೀರಾ? ಹೌದು. ಯಾಕೆ ವೇಟ್ ಮಾಡ್ಬೇಕಿತ್ತು ಹೇಳಿ? ಬಿಸಿಲಲ್ಲಿ ನಿಂತು ಎಷ್ಟು ಡಲ್ ಆಗಿದ್ದೀರಾ ನೋಡಿ. ಕಡೆ ಪಕ್ಷ ಕಾರಲ್ಲಾದ್ರೂ ಕೂತ್ಕೋಬೇಕಾಗಿತ್ತು, ಅಥವಾ ಮನೆಗೆ ಹೋಗಿ ಬರ್ಬೋದಿತ್ತಲ್ವಾ? ಅಯ್ಯೋ, ಅದೆಲ್ಲ ಆಮೇಲೆ. ಅಷ್ಟಕ್ಕೂ ನೀನು ಬಿಟ್ಟು ನನ್ನ ಮನೆಗೆ ಹೇಗೆ ಹೋಗ್ಲಿ? ಮೊದಲು ನಿನ್ನ ಎಕ್ಸಾಮ್ ಹೇಗಾಯ್ತು ಹೇಳು? ನಿಮ್ ಸಪೋರ್ಟಿಂದ ತುಂಬಾ ಚೆನ್ನಾಗಿ ಬರ್ದೆ. ನಂಗೆ ಗೊತ್ತು ರಾಧಿಕಾ, ನಂಗೆ ಗೊತ್ತು. ಕಾಲೇಜ್ ಟಾಪರ್ ನೀನೇ. ನಮ್ಮ ಮನೆ ಮುಂದೆ ಡಾಕ್ಟರ್ ರಾಧಿಕಾ ಕೈಲಾಶ್ MBBS ಅನ್ನೋ ಬೋರ್ಡ್ ಹಾಕೋ ದಿನ ತುಂಬ ದೂರ ಏನಿಲ್ಲ. ನಡಿ, ನಿಂಗಿವಾಗ ಗ್ರ್ಯಾಂಡ್ ಟ್ರೀಟ್ ಕೊಡಬೇಕು. ಈ ದಿನಾನ ನಾವು ಸೆಲೆಬ್ರೇಟ್ ಮಾಡಲೇಬೇಕು, ಸರಿನಾ? ಬೇಡ ಕೈಲಾಶ್ ಅವ್ರೆ, ಮನೆಗೆ ಹೋಗೋಣ. ನಾನು ಕೆಲಸ ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ, ಎಲ್ಲರೂ ಕಾಯ್ತಾ ಇರ್ತಾರೆ. ಅದೆಲ್ಲ ಗೊತ್ತಿಲ್ಲ. ನಾವು ರೆಸ್ಟೋರೆಂಟ್ಗೆ ಹೋಗಿ ಪಾರ್ಟಿ ಮಾಡ್ತೀವಷ್ಟೇ, ಅದೇ ಫೈನಲ್. ಓಕೆ, ಲೆಟ್ಸ್ ಗೋ, ಕಮ್. ರಂಪ ರಾಮಾಯಣ ಮಾಡಿ ಕರ್ಕೊಂಡು ಬಂದೆ, ಅಷ್ಟಕ್ಕೂ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನನ್ನ? ನೀವು ಒಂದ್ ದೊಡ್ಡ ಸಮಾಜ ಸೇವೆ ಮಾಡ್ಬೇಕು, ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಸಮಾಜ ಸೇವೆನಾ? ಅಮ್ಮ ತಾಯಿ, ನೀನ್ ಯಾಕೋ ನನ್ನ ಸಿಕ್ಕಾಕ್ಸೋ ತರ ಇದ್ಯಾ? ಅಂಥದ್ದೇನು ಇಲ್ಲ ದೇವದಾಸ್, ನೀವ್ ನಡೀರಿ, ನಿಮ್ಗೆ ಗೊತ್ತಾಗುತ್ತೆ. ಟೈಮ್ ಆಗಿ ಹೋಗುತ್ತೆ, ಬೇಗ. ಏನ್ ಗೊತ್ತಾಗುತ್ತೋ ಏನೋ. ಸ್ಟಾಪ್ 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 ಸ್ಟಾಪ್. ಇಲ್ಲೇ ಇಲ್ಲೇ
ಹಲೋ ಹಲೋ ಹಲೋ, ಏನಿದು? ಆಸ್ಪತ್ರೆ ಕರ್ಕೊಂಡು ಬಂದಿದ್ಯಲ್ಲ? ನೀವು ಡಾಕ್ಟರ್ ಅಲ್ವಾ? ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ಹಲೋ, ನಾನ್ ಮೆಡಿಸಿನ್ ಕಂಪ್ಲೀಟ್ ಮಾಡಿದೀನಿ ಅಷ್ಟೇ, ಇನ್ನೂ ಪ್ರಾಕ್ಟೀಸ್ ಮಾಡ್ತಿಲ್ಲ. ಎಲ್ಲದಕ್ಕೂ ಆತ್ರನೇ. ಪೂರ್ತಿ ಹೇಳೋವರೆಗೂ ಕೇಳಿಸ್ಕೋಬೇಕಲ್ವಾ? ಟ್ರೀಟ್ಮೆಂಟ್ ಅಂದ್ರೆ ಸಿರಿಂಜ್ ಇಂದಾನೋ ಔಷಧಿಯಿಂದಾನೋ ಅಲ್ಲ, ಬುಲೆಟ್ ತರ ಇರೋ ನಿಮ್ ಮಾತಿಂದ. ಅಂದ್ರೆ ನನ್ ಫ್ರೆಂಡ್ ಒಬ್ನು ಲವ್ ಫೇಲ್ಯೂರ್ ಆಗಿದೆ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದಾನೆ. ಅದು ತಪ್ಪು ಅಂತ ಆ ಗೂಬೆಗೆ ನೀವು ಪರ್ಫೆಕ್ಟ್ ಆಗಿ ಬುದ್ಧಿ ಹೇಳ್ತೀರಾ ಅಂತ ನಿಮ್ಮನ್ ಕರ್ಕೊಂಡ್ ಬಂದೆ. ನನ್ಗೇನ್ ಸಂಬಂಧ? ನಾನ್ಯಾಕೆ ಹೇಳ್ಬೇಕು? ನಿಮ್ ಕತೆ ಅವನ್ ಕತೆ ಒಂದೇ ದೇವದಾಸು. ನಿಮ್ದು ಲವ್ ಫೇಲ್ಯೂರ್ ಅಲ್ವಾ? ಅದೇ ಪ್ರೀತಿಸಿರೋ ಹುಡುಗಿ ಸಿಕ್ಕಿಲ್ಲ ಅಂತ ನೀವೇನ್ ಹುಚ್ಚ ಕೆಲ್ಸ ಮಾಡಿದ್ರಾ? ಇಲ್ವೇ? ಧೈರ್ಯವಾಗಿ ಗ್ಲಾಮರಸ್ ಆಗಿದ್ದೀರಾ. ಆದ್ರೆ ಅವನ್ ಹಾಗಲ್ಲ, ಕೈ ಕುಯ್ಕೊಂಡು ಮಾತ್ರೆ ನುಂಗಿ ಕೆಲ್ಸಕ್ ಬಾರ್ದಿರೋ ಕೆಲ್ಸ ಎಲ್ಲ ಮಾಡ್ತಿದ್ದಾನೆ. ಅದು ಕರೆಕ್ಟ್ ಅಲ್ಲ ಅಂತ ನೀವೇ ಅವನಿಗೆ ಕೌನ್ಸಿಲಿಂಗ್ ಮಾಡ್ಬೇಕು. ಅಮ್ಮ ತಾಯಿ, ಅದೆಲ್ಲ ನನ್ ಕೈಲಾಗಲ್ಲ. ದಯವಿಟ್ಟು ನಾನು ಬಿಟ್ಬಿಡು, ನಾನು ಹೊರಡ್ತೀನಿ. ಪ್ಲೀಸ್ 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 ದೇವದಾಸ್, ಆಗಲ್ಲ ಅನ್ಬೇಡಿ. ನಿಮ್ ಕೈಲಿ ಆಗುತ್ತೆ. ನಿಮ್ ಶಕ್ತಿ ನಿಮಗ್ ಗೊತ್ತಿಲ್ಲ. ನೀವ್ ಖಂಡಿತ ಅವನಿಗೆ ಅರ್ಥ ಆಗೋ ತರ ಹೇಳ್ತೀರಾ. ಪ್ಲೀಸ್ ನಂಗೋಸ್ಕರ ಬನ್ರಿ. ಪ್ಲೀಸ್ ಪ್ಲೀಸ್. ಯಪ್ಪ, ಏನಮ್ಮ ನಿನ್ ಗೋಳು? ಎಲ್ ಸತ್ತಿದಾನ ಅವನು? ಒಳಗಡೆ ಬದುಕಿದ್ದಾನೆ. ಸರಿ ನಡಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಜೋಪಾನವಾಗಿ ನೋಡ್ಕೊಳ್ಳಿ. ಓಕೆ ಮೇಡಮ್. ಬಂದ್ಯಾ ಪ್ರಿಯಾ? ಇವ್ನ್ ನೋಡು ಎಂತ ಕೆಲ್ಸ ಮಾಡ್ಕೊಂಡಿದ್ದಾನೆ. ಅದಕ್ಕೇನೆ ಇವನಿಗೆ ಬುದ್ಧಿ ಹೇಳೋಕೆ ಒಬ್ಬ ಮಾಸ್ಟರ್ನ ಕರ್ಕೊಂಡ್ ಬಂದಿದ್ದೀನಿ. ಮಾಸ್ಟರಾ? ಮಾಸ್ಟರ್ ಅಂದ್ರೆ ಟ್ಯೂಷನ್ ಹೇಳ್ಕೊಡ್ತಾರಾ? ಕಿತ್ತೋದ್ ಜೋಕ್ ಮಾಡ್ದೆ ಅಂದ್ರೆ ಕತ್ತರಿಸ್ಬಿಡ್ತೀನಿ. ಲೀಲಿ ಲೇ, ಇವ್ರದು ಕೂಡ ನಿನ್ ತರ ಕೇಸೆ. ಅಂದ್ರೆ ಇವ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರಾ? ಅಲ್ಲ, ನಿನ್ ಥರನೇ ಲವಲ್ ಫೇಲ್ ಆಗಿದ್ದಾರೆ. ಪ್ರೀತಿಲಿ PhD ಮಾಡಿದ್ದಾರೆ. ಹಲೋ, ನಿಮ್ ಬಗ್ಗೆನೇ ಹೇಳಿ. ಬ್ರದರ್, ಯಾಕೆ ಸಾಯ್ಬೇಕು ಅನ್ಕೊಂಡೆ? ನಾನ್ ಪ್ರೀತಿಸ್ತೋಳು ನನ್ನಿಂದ ದೂರ ಆದ್ಲು. ಓ, ಎಷ್ಟು ದಿನದಿಂದ ಪ್ರೀತಿಸ್ತಿದೆ? 6 ತಿಂಗಳಿಂದ. ಓಕೆ, ಸರಿ. ಆ ಹುಡುಗಿಲ್ ನಿಂಗೆ ಏನ್ ಇಷ್ಟ ಆಗಿತ್ತು? ಆ ಹುಡುಗಿ ಕಣ್ಮಿಟಕ್ಸ್ದೆ ನೋಡುವಷ್ಟು ಸುಂದ್ರಿ. ಆ ಸೌಂದರ್ಯಕ್ಕೆ ಯಾರಾದ್ರೂ ಸರಿ ಬಿದ್ದು ಹೋಗ್ತಾರೆ. ಅದಲ್ದೆ ಕೋಟ್ಯಾಂತರ ರೂಪಾಯಿಗೆ ಒಬ್ಳೇ ವಾರಸ್ತಾತಿ. ಅರ್ಥ ಆಯ್ತು. ಅಂದ್ರೆ ನಿಂದು ಸ್ವಚ್ಛವಾದ ಪ್ರೀತಿ ಅಲ್ಲ ಅಂತಾಯ್ತು. ಇಲ್ಲ ಇಲ್ಲ, ನಂದು ಸ್ವಚ್ಛವಾದ ಪ್ರೀತಿನೇ. ಮನ್ಸಾರೆ ಪ್ರೀತಿ ಮಾಡಿದ್ದೆ. ಅಂದಾನೋ ಐಶ್ವರ್ಯನೋ ನೋಡಿ ಪ್ರೀತಿಸಿದ್ರೆ ಸ್ವಚ್ಛವಾದ ಪ್ರೀತಿ ಹೇಗಾಗುತ್ತೋ ಇಡಿಯಟ್. ಅಬ್ಬಾ, ಗುಡ್ ಲಾಜಿಕ್, ಗುಡ್ ಲಾಜಿಕ್. ಪ್ರೊಸೀಡ್ ಪ್ರೊಸೀಡ್ ಪ್ರೊಸೀಡ್. ಅಂದ್ರೆ ಅದನ್ನ ಪ್ರೀತಿ ಅನ್ನಲ್ವಾ? ಅನ್ನಲ್ಲ. ಪ್ರೀತಿ ಅನ್ನೋದು ಅಂದ ನೋಡು ಹುಟ್ಟೋದಿಲ್ಲ, ದುಡ್ಡಿಂದ ಕೊಂಡ್ಕೊಳ್ಳೋದು ಅಲ್ಲ, ಆಕರ್ಷಣೆಯಿಂದ ದಕ್ಕಿಸ್ಕೊಳ್ಳೋದು ಅಲ್ಲ. ನಿಜವಾದ ಪ್ರೇಮ ಅಂದ್ರೇನು? ಪ್ರೀತಿ ಅಂದ್ರೆ ಎದೆಯಾಳದಲ್ಲಿ ಹುಟ್ಟೋ ಮಧುರವಾದ ಭಾವನೆ. ನಮ್ ಲವರ್ನ ನೋಡಿದ ಕೂಡ್ಲೆ ಹೃದಯ ಸ್ಪಂದಿಸ್ಬೇಕು, ಮನಸ್ಸಲ್ಲಿ ಧೈರ್ಯ ಹುಟ್ಟಬೇಕು.